ಪ್ರಭೋ, ಮೊದಲಾಗಿ ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹೇಳು ಹೇಳು. ಪ್ರಭು, ಲೋಕದಲ್ಲಿರುವಂತಹ ಪತಿವ್ರತ ನಾರಿಯರು ಗಂಡನ ಸೇವೆಯನ್ನು ಮಾಡುವುದರ ಮೂಲಕ ದೇವರನ್ನು ಕಾಣುತ್ತಾರಂತೆ. ಆದರೆ ನಾನು ಹಾಗಲ್ಲ. ಮತ್ತೆ ಸಾಕ್ಷಾತ್ ದೇವರನ್ನೇ ನನ್ನ ಪತಿಯನ್ನಾಗಿ ಪಡೆದುಕೊಂಡಿದ್ದೇನೆ. ನಾನೆಂತಹ ಭಾಗ್ಯವಂತಳು ಎನ್ನುವುದಾಗಿ ಯೋಚಿಸುವುದು ಸ್ವಾಮಿ. ಈ ಬೆಳ್ಳಿ ಬೆಟ್ಟದಲ್ಲಿ ಶಾಂತಿಯ ಸಂಕೇತವಾಗಿ ನಾವು ವೈಭವದಿಂದ ಇಲ್ಲಿ ಇರುತ್ತಾ ಭಕ್ತರನ್ನು ಪಾಲಿಸುತ್ತಾ ಬರುತ್ತಾ ಇದ್ದೇವೆ. ಹೌದಲ್ಲ ಪ್ರಭು? ಏನು? ಹೆಂಡತಿಯಾದವಳು ಯಾವತ್ತೂ ಗಂಡನಿಗೆ ಅನುಕೂಲಿಯಾಗಿ ವರ್ತಿಸಬೇಕಂತೆ. ಅದು ಪತಿವ್ರತ ಧರ್ಮವಂತೆ. ಅದನ್ನು ನೀನು ಸರಿಯಾಗಿ ಅರಿತವಳು ತಾನೆ. ಸತ್ಯ. ನಾರಿಯರಿಗೆ ಆದರ್ಶಳು ನೀನು. ಸತ್ಯ. ಆದ್ರೆ ಇಂದ್ಯಾಕೆ ಹೀಗೆ? ಪ್ರಭು, ಕಾರಣ ಉಂಟು. ಏನು? ನಮ್ಮ ಈ ಶೈಲದ ವಿಭವವನ್ನು ಕಾಣುತ್ತಾ ಮೈ ಮರೆತು ಹೋಗಿದ್ದೇನೆ. ಆ ಗಣಪನನ್ನು ನೋಡಿಯಂತೆ, ಆ ಷಣ್ಮುಖನನ್ನು ನೋಡಿಯಂತೆ ಇಬ್ಬರು ಜೊತೆಯಾಗಿ ಆಟವಾಡುತ್ತಾ ಇದ್ದಾರೆ. ನಂದಿಯೂ ಇದ್ದಾನೆ, ಭೃಂಗಿ, ಭೃಕುಟಿ, ವೀರಭದ್ರ, ಕಾಲಭೈರವ ಅವರೆಲ್ಲರ ಸಂತೋಷವನ್ನು ಕಾಣುತ್ತಾ ಒಂದೊಮ್ಮೆಗೆ ನಾನು ಮೈ ಮರೆತು ಹೋಗಿದ್ದೇನೆ. ಹೌದೇ? ನಿಮ್ಮ ಈ ಮಾತುಗಳನ್ನು ಕೇಳುವಾಗ ಮತ್ತೊಮ್ಮೆ ಕೇಳಬೇಕು, ಮಗದೊಮ್ಮೆ ಕೇಳಬೇಕೆನ್ನುವುದಾಗಿ ಆಸೆ ತವಕಾಧಿಕವಾಗುತ್ತಾ ಇತ್ತು. ಆದ್ರೆ ತಪ್ಪಲ್ವಾ ಇದು? ನನ್ನ ಕೈಂಕರ್ಯದಲ್ಲಿ ತೊಡಗಬೇಕಾದವಳು ಈ ರೀತಿಯಾಗಿ ಚಂಚಲೆಯಾಗುವುದು ತಪ್ಪಲ್ವೇ? ಪ್ರಭು, ಹೆಣ್ಣು ಯಾವತ್ತೂ ಚಂಚಲೆ ಹೌದು. ಹೌದು. ಆದ್ರೆ ಈ ರೀತಿಯಾಗಿ ಚಂಚಲ ಚಿತ್ತಳಾಗಬಾರದು ತಾನೆ. ಈ ತಪ್ಪಿಗಾಗಿ ನಾನು ಕ್ಷಮೆಯನ್ನು ಯಾಚಿಸುತ್ತಾ ಇದ್ದೇನೆ. ಸರಿಯಾದಂತಹ ಸಮಯದಲ್ಲಿ ನನ್ನನ್ನು ಎಚ್ಚರಿಸಿದವರಿದ್ದೇನೆ. ಸರಿ. ಇನ್ನು ಕರ್ತವ್ಯ ಪ್ರಜ್ಞೆ ಎನ್ನುವುದು ನನ್ನಲ್ಲಿ ಜಾಗೃತವಾಗುತ್ತಾ ಉಂಟು. ಒಳ್ಳೆಯದು. ಹಾಗಾಗಿ ಆದಷ್ಟು ಬೇಗ ಭೂಲೋಕಕ್ಕೆ ತೆರಳಿ ಭಸ್ಮವನ್ನು ತರುವುದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಮರ್ದಿಸಿ ಕಾಣುತ್ತಿರುವುದೇನೆ? ಏನು ಸ್ವಾಮಿ ಅದು? ನನ್ನಲ್ಲೇ ಇದು ಕಲ್ಲೇ? ಕಲ್ಲೇ? ನಾವಲ್ಲೇ. ಯಾಕೆ? ಏನೇ ಈ ಹಿಂದೆ ಯಾವತ್ತೂ ನೀ ತಂದ ಭಸ್ಮದಲ್ಲಿ ಕಲ್ಲಿರಲಿಲ್ಲ. ಹಾಗಿದ್ರೆ ಈ ಭಸ್ಮದಲ್ಲಿ ಕಲ್ಲು ಉಂಟು ಅಂತಾದ್ರೆ ಈ ಭಸ್ಮಾಧಾರಣೆಗೆ ಯೋಗ್ಯವಾದದ್ದಲ್ಲ. ಹಾಗಾಗಿ ಯೋಗ್ಯವಲ್ಲದ ಈ ಭಸ್ಮವನ್ನು ನಾನು ಧರಿಸುವುದಕ್ಕುಂಟೆ ಹೇಳು. ಹಾಗಿದ್ರೆ ಈ ರೀತಿ ಯಾಕೆ ಆಯಿತು? ನಿನ್ನ ಕಾರ್ಯದಲ್ಲಿ ಯಾಕೆ ನೀ ಹಿಂದುಳಿದೆ?
ಎಲ್ಲವನ್ನು ಹಾಳು ಮಾಡಿ ಹಾಕಿದೆಯಲ್ಲ. ಅದಕ್ಕೆ ಹಾಗಿದ್ರೆ ನೀನಿಂತ ಕಾರ್ಯವನ್ನು ಮಾಡಬೇಕಿದ್ರೆ ಏನೇ ಕಾರಣ, ಏನೇ ಆಗಲಿ ಬಿಡು. ಅಂತೂ ನಿನ್ನಿಂದ ತಪ್ಪು ನಡೆದು ಹೋಯಿತು, ಹೋಗ್ಲಿ. ಬಂದಂತಹ ಈ ಕಲ್ಲನ್ನು ಈ ಕೈಲಾಸಗಿರಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಖಂಡಿತ ಸಾಧ್ಯವಿಲ್ಲ. ಇದು ಅಶುದ್ಧವಾದದ್ದು ನಮ್ಮ ಕೈಲಾಸಗಿರಿಯಲ್ಲಿ ಇರಕೂಡದು ಎನ್ನುವ ನೆಲೆಯಲ್ಲಿ ಈ ಕಲ್ಲನ್ನ ಗಿರಿಯಾಚೆ ಬಪ್ಪುದು ಕೆಡುಕುಗಳು ಭಸ್ಮವ ಕೆಳಗಿಡು ಬಪ್ಪುದು ಕೆಡುಕುಗಳು ಕಾಂತ ಇಂತೆಂದು ಬಸುಮವ ಚದುರು ಬಷ್ಟರುಳು ಕಾಂತೆ ಗೌರಿಯುತ ತಡೆದು ಪೀಳಿದಳು ಕಾಂತ ತಿಳಿದು ಮಾಡಿದರೆ ಅದು ಅಪರಾಧವಂತೆ, ತಿಳಿಯದೆ ಮಾಡಿದರೆ ಅದು ಪ್ರಮಾದವಂತೆ. ಯಾವತ್ತು ನಿಮಗೆ ಶುಭ್ರವಾದಂತಹ ಭಸ್ಮವನ್ನು ನಾನು ತಂದು ನಿಮ್ಮ ಸೇವೆಯನ್ನು ಮಾಡುತ್ತಿದ್ದವಳು, ಹೌದು. ಇವತ್ತು ತಿಳಿಯದೆ ಈ ಅಪರಾಧವಾಯಿತು. ತಿಳಿಯದೆ ನೀನು ಅಪರಾಧ ಮಾಡಿರುವೆ. ಆದರೆ ನೀನು ಯಾರು ಎನ್ನುವುದರ ಬಗ್ಗೆ ನಿಮಗೆ ಆಲೋಚನೆ ಬೇಕು. ಸಾಮಾನ್ಯ ಇಳೆಯ ಹೆಣ್ಣು ಮಕ್ಕಳು ತಪ್ಪು ಮಾಡಿದರೆ ಅವರನ್ನು ಮೃಣ್ಮಯರು ಅಂತ ಹೇಳಿ ಅವರಿಗೆ ಕ್ಷಮೆಯನ್ನು ಕೊಡಬಹುದು. ಆದ್ರೆ ನೀನು ಯಾರು ಎನ್ನುವುದು ಸರಿಯಾಗಿ ತಿಳಿದಿರಲಿ. ನೀನು ನನ್ನ ಸತಿ ಅಲ್ವೇನೆ? ತಪ್ಪು ಮಾಡಬಾರದು. ಇವತ್ತು ತಪ್ಪಾಗಿ ಹೋಗಿದೆ. ಆದರೆ ಆ ಹರಳನ್ನು ನೀವು ಬಿಸಾಡುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಹೌದು. ಮತ್ತೆ ಯಾವತ್ತು ಅವಸರಿಸಬಾರದು ಸ್ವಾಮಿ. ಸ್ವಲ್ಪ ಯೋಚಿಸಬೇಕು. ನಾವು ಏನು ಯೋಚಿಸಿ ನಾವು ಕಾರ್ಯಕ್ಷೇತ್ರಕ್ಕೆ ಧುಮುಕಬೇಕಂತೆ. ಹಾಗಾಗಿ ಅವಸರ ಮಾಡಬೇಡಿ. ಒಂದು ವೇಳೆ ಈ ಹರಳನ್ನು ನನ್ನ ಸ್ಪರ್ಶವೂ ಆಗಿದೆ, ನಿಮ್ಮ ಸ್ಪರ್ಶವೂ ಆಗಿದೆ. ಒಂದು ವೇಳೆ ಆ ಹರಳನ್ನು ಕೆಳಗೆ ಬಿಸಾಡಿದೆ ಅಂತ ಏನಾದ್ರೂ ಕೆಡಕು ನಮಗೆ ಸಂಭವಿಸಿದರೆ ಏನು ಮಾಡುದು? ಏನು ಕೆಡುಕು ಸಂಭವಿಸಿದರೆ ಬಂದ ಕೆಡುಕನ್ನು ನಾವಿರುವರು ಸಮಾನವಾಗಿ ಸ್ವೀಕರಿಸೋಣ, ಎದುರಿಸೋಣ. ನೀನು ಆ ಬಗ್ಗೆ ಚಿಂತೆ ಮಾಡಬೇಡ. ಈ ಹರಳು ಇಲ್ಲಿರುವುದಕ್ಕೆ ಯೋಗ್ಯವಲ್ಲ. ಇದನ್ನು ಗಿರಿಯಾಚೆ ದೀರ್ಘದೇಹಿ ನಾನು. ಎಲ್ಲಿಂದ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ಹಸಿವೆ. ಏನು ಮಾಡೋಣ? ಎತ್ತರವಾದ ಪರ್ವತವೊಂದು ಕಾಣುತ್ತಾ ಇದೆ. ಅಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ. ಅಲ್ಲಿಗೆ ಹೋದ್ರೆ ಹಸಿವೆಗೆ ಆಹಾರ, ನಾನು ಯಾರು ಎನ್ನುವಂತಹ ವಿಚಾರ
ತಿಳಿಯುವುದಕ್ಕೆ ಸಾಧ್ಯ ಏರ್ತೇನೆ. ಎತ್ತರವಾದಂತಹ ಪರ್ವತದ ಮೇಲೆ ನಿಂತಿರುವೆ. ಯಾರು ನೀನು? ನಾನು ಯಾರು? ಅಷ್ಟು ಮಾತ್ರವಲ್ಲ, ಹಸಿವೆ. ಒಪ್ಪಿಸಿಕೊಂಡೆಯ ನೀನು? ಒಪ್ಪಿಸದಿರು ಬಾಲ ಎನ್ನ ಪ್ರತಾಪದ ಗುಣಶೀಲ, ಎನ್ನ ಪ್ರತಾಪದ ಗುಣಶೀಲ. ಪ್ರತಾಪದ ಗುಣಶೀಲ. ಹಸಿವಿನಿಂದ ಒಟ್ಟಿನಲ್ಲಿ ಕತ್ತರಿಸುತ್ತಾ ಇರುವೆ. ಸಿಕ್ಕಿದನ್ನು ತಿನ್ನುತ್ತೇನೆ ಎನ್ನುವ ಹಾಗೆ ನಿನ್ನನ್ನೇ ನೀನು ತಿನ್ನುವುದಕ್ಕೆ ಮುಂದಾಗಿದ್ದಿ. ನೋಡು, ನಿನ್ನ ಹಸಿವೆ ಒಟ್ಟಿನಲ್ಲಿ ನಿವಾರಣೆ ಆಗಬೇಕು ತಾನೆ. ಕಣ್ಣು ಮುಚ್ಚು, ಬಾಯಿ ತೆರೆ. ಹಸಿವು ನಿವಾರಣೆ ಆಯ್ತೆ. ಹಸಿವೆ ದೂರವಾಗಿದೆ, ಮನಸ್ಸಿಗೆ ಸಮಾಧಾನವಾಗಿದೆ. ಎಲ್ಲ ನನಗೆ ಆಹಾರವನ್ನು ಒದಗಿಸಿದ ನೀನು ಯಾರು? ನಿನ್ನಿಂದ ಉಂಡಂತಹ ನಾನು ಯಾರು? ಹೇಳಬೇಗ. ನಾನು ನಿನ್ನ ತಂದೆ, ನೀನು ನನ್ನ ಮಗ. ನೀನು ನನ್ನ ಮಗ, ನಾನು ನಿನ್ನ ತಂದೆ. ಹಾಗಲ್ಲ, ನಾನು ನಿನ್ನ ತಂದೆ, ನೀನು ನನ್ನ ಮಗ. ಹಾಗಲ್ಲ, ನಾನು ನಿನ್ನ ತಂದೆ, ನೀನು ನನ್ನ ಮಗ. ಈಗ ಅರ್ಥ ಆಗಲಿ. ಹಾಗಿದ್ರೆ ಹೀಗೆ ಹೇಳು, ನಾನು ನಿನ್ನ ಪಿತ, ನೀನು ನನ್ನ ಸುತ. ನಾನು ನಿನ್ನ ಪಿತ, ನೀನು ನನ್ನ ಸುತ. ಹಾಗಲ್ಲೂ ನಾನು ಪಿತ, ನೀನು ಸುತ. ನಾನು ಪಿತ, ನೀನು ಸುತ. ತಿರುಗಿಸಿ ನಮಗೆ ಹೇಳ್ತಾರೆ. ಒಟ್ಟಿನಲ್ಲಿ ನಿಮಗೆ ನಾವು ಹೇಳಿದ್ದಷ್ಟೇ ಅರ್ಥ ಆಗ್ತದೆ ವಿನಃ ಸರಿಯಾಗಿ ಬುದ್ಧಿ ಬೆಳೆಯಲಿಲ್ಲ. ನಾವು ಹೇಳಿದ ವಿಷಯವನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇದೆ. ಹಾಗೆ ನಿಮಗೆ ಬುದ್ಧಿ ಬೆಳೆಯಬೇಕು ಅಂತಾದ್ರೆ ಜ್ಞಾನೇಶನಾದಂತಹ ನಾನೇ ಇವನಿಗೆ ಜ್ಞಾನ ಚಕ್ಷುವನ್ನು ಕರುಣಿಸಬೇಕು. ಇದೋ ಈಗ ನೀನು ಯಾರು, ನಾನು ಯಾರು ಹೇಳಬೇಕ. ನಾನು ನಿನ್ನ ತಂದೆ, ನೀನು ನನ್ನ ಮಗ. ಹೇಗೆ? ನಾನು ನಿನ್ನ ತಂದೆ, ನಾನು ನಿನ್ನ ಪಿತ, ನೀನು ನನ್ನ ಸುತ. ನಾನು ನಿನ್ನ ಮಗ. ಮಗ ಮಗ. ನೀನು ನನ್ನ ಮಗ. ತಂದೆ ನಾನು, ನೀನು ತಂದೆ, ನಾನು ಅಪ್ಪ. ಅಲ್ಲಲ್ಲ, ನೀನು ಮಗ. ನೀನು ತಂದೆ, ನಾನು ಮಗ. ಮಗ. ನಾನು ಮಗ, ನೀನು ಅಪ್ಪ. ನೀನು ಅಪ್ಪ, ನಾನು ಮಗ. ಅಪ್ಪ ಅಪ್ಪ, ನನ್ನಪ್ಪ ನೀನು.
ಪ್ರಪಂಚ ನಿನ್ನನ್ನು ಗುರುತಿಸುವುದಕ್ಕೆ ಹಾ. ಒಂದು ಹೆಸರು ಬೇಡವಾ? ಉಂಟು. ಎಲ್ಲರೂ ನಿನ್ನನ್ನು ಅಪ್ಪ ಅಂತ ಕರೆದ್ರೆ ಆಗ್ಲಿಕ್ಕಿಲ್ಲ. ಆದ ಕಾರಣ ನಿನ್ನನ್ನು ಗುರುತಿಸುವುದಕ್ಕೆ ಹೆಸರು ಬೇಕು. ಉಂಟು. ಏನು ಹೆಸರು? ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನನ್ನನ್ನು ಪ್ರಪಂಚ. ನನ್ನ ತಂದೆಯಾದಂತಹ ನೀವು ಹಾ. ಸರ್ವೇಶ್ವರ, ಜಗದೀಶ್ವರ, ಪರಮೇಶ್ವರ. ಹೌದು ಮಗ. ಸಂತೋಷವಾಯಿತು. ಹಾ. ಅಪ್ಪ, ಎಲ್ಲರ ಹಾಗೆ ನೀನಿಲ್ಲ. ಹಾ. ಅದೆಷ್ಟೋ ವ್ಯತ್ಯಾಸವನ್ನು ಹಾ. ನಿನ್ನಲ್ಲಿ ನಾನು ಗುರುತಿಸುತ್ತಾ ಇದ್ದೇನೆ. ಏನು ಬದಲಾವಣೆ ಕಂಡೆ? ನಿನ್ನ ತಲೆಯಿಂದ ಏನೋ ಧುಮುಕುತ್ತಾ ಇದೆ. ಏನಪ್ಪ ಅದು? ಇದು ಗಂಗೆ ಮಗನೇ. ಗಂಗೆಯನ್ನು ನಾನು ಧರಿಸಿದ ಕಾರಣವೇ ನಾನು ಗಂಗಾಧರ. ಗಂಗೆಯನ್ನು ಧರಿಸಿದವ ನೀನು. ಹೌದು, ಹೌದು. ಆದ ಕಾರಣ ನೀನು ಗಂಗಸರ. ಹಾಗಲ್ಲೂ ಗಂಗಾಧರ. ಮತ್ತೆ ನಾನು ಹೇಗೆ ಹೇಳಿದ್ದು? ನೀನು ಸ್ಥರವನ್ನು ತೆಗೆದು ಸರ ಮಾಡಿದೆ. ಹ. ಏನು ಸ್ವಲ್ಪ ವ್ಯತ್ಯಾಸ ಆದ್ರೆ? ಸ್ವಲ್ಪ ವ್ಯತ್ಯಾಸ ಆದ್ರೆ ಅರ್ಥ ಅನರ್ಥ ಆಗುತ್ತದೆ. ಗಂಗಾಧರ ನೀನು. ಹಾ. ಅಪ್ಪ, ತಲೆಯಲ್ಲಿ ಏನೋ ಹೊಳೆಯುತ್ತಾ ಇದೆ. ಏನಪ್ಪ ಅದು? ಅದು ಚಂದ್ರ. ಹ. ಚಂದ್ರನನ್ನು ನಾನು ಧಾರಣೆ ಮಾಡಿದ ಕಾರಣವೇ ನಾನು ಚಂದ್ರಶೇಖರನಿದ್ದೇನೆ. ಚಂದ್ರಶೇಖರ. ಚಂದ್ರಚೂಡ. ಚೂಡ ಚಂದ್ರ. ಚೂಡ ಚಂದ್ರನು ಚಂದ್ರಚೂಡ. ಏನು ಆಚೆ ಈಚೆ ಆದ್ರೆ ಆಗುದಿಲ್ಲ. ಆಚೆ ಈಚೆ ಆದ್ರೆ ಅರ್ಥ ಅನರ್ಥ ಆಗಿ ನನ್ನ ಚೂಡ ಚಂದ್ರ. ಹಾಗೆ ಹೇಳಬೇಡ. ಚಂದ್ರಚೂಡ. ಚಂದ್ರಚೂಡ. ಅಪ್ಪ, ಏನು? ಪ್ರತಿಯೊರ್ವರ ಮುಖದಲ್ಲಿ ಎರಡೇ ಕಾಣಿಸುತ್ತಾ ಇದೆ. ಹೌದು, ಹೌದು. ನಿನ್ನ ಹಣೆಯಲ್ಲಿ ಏನಪ್ಪ ಅದು? ಅದು ಮೂರನೆಯ ಕಣ್ಣು. ಹ. ಅದು ಕಿಚ್ಚಿನ ಕಣ್ಣು ಮಗನೇ. ಹ. ಮಗನೇ, ಹ. ಈ ಕಣ್ಣನ್ನು ನಾ ಬಿಟ್ಟೆ ಅಂತಾದ್ರೆ ಹ. ಪ್ರಪಂಚವೇ ಸುಡುತ್ತದೆ. ಬಿಡಬೇಡ ಬಿಡಬೇಡ ಬಿಡುವುದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೋ. ಕಣ್ಣು ಬಿಟ್ಟರೆ ಪ್ರಪಂಚವೇ ಬಿಡಬೇಡ ಬಿಡಬೇಡ. ಹಾ. ಅದು ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು. ಹ. ಆ ಕಣ್ಣನ್ನು ಧಾರಣೆ ಮಾಡಿದ ಕಾರಣವೇ ನಾನು ಮುಕ್ಕಣ್ಣ. ಮುಕ್ಕಣ್ಣ. ಹೌದು. ಕಂಠ ಕಪ್ಪಾಗಿದೆ. ಏನಪ್ಪ ಅದು? ಇದು ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿ ಬಂದಂತಹ ಹಾಲಾಹಲವನ್ನು ದೇವತೆಗಳ ರಕ್ಷಣೆಗೆ ಬೇಕಾಗಿ ಕುಡಿಯಬೇಕಾದ ಪ್ರಮೇಯ ಬಂತು. ಆ ಕಾಲಕ್ಕೆ ನನ್ನವಳು ಕಂಠವನ್ನು ಒತ್ತಿ ಹಿಡಿದ್ಲು. ಹಾಗಾಗಿ ಹಾಲಾಹಲ ಅಲ್ಲೇ ಉಳಿದ ಕಾರಣ ಇದು ಕಪ್ಪಾದದ್ದು. ಇದು ನನ್ನನ್ನು ಆ ಕಾರಣದಿಂದಲೇ ನನ್ನನ್ನು ನೀಲಕಂಠ ಅಂತ ಕರೀತದೆ. ನೀಲಕಂಠ. ಕರಳ ಕೊರಳ, ಕರಳ ಕೊರಳ ಹೀಗೆಲ್ಲ ಕರೀತಾರೆ ಮಗ. ಅಪ್ಪ, ನನ್ನ ತಂದೆಯಾದಂತ ನೀನು ಸರ್ವೇಶ್ವರನಿದ್ದಿ. ಹಾ. ಗಂಗಾಧರ, ಚಂದ್ರಶೇಖರ, ಮುಕ್ಕಣ್ಣ ಹಾ. ಎನ್ನುವ ಹಾಗೆ ಪ್ರಪಂಚ ನಿನ್ನನ್ನು ಕೊಂಡಾಡುತ್ತಾ ಇದೆ. ಹೌದು ಮಗನೇ. ನಿನ್ನನ್ನು ನಾನು ಅರ್ಥ ಮಾಡಿಕೊಂಡೆ. ಸರಿ. ಆದರೆ ನೀನು ಓರ್ವನಲ್ಲ. ಹಾ. ಇಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ. ಹಾ. ಪ್ರತಿಯೊರ್ವರನ್ನು ಪರಿಚಯ ಮಾಡಿಕೊಳ್ಬೇಕು ಹಾ. ಎನ್ನುವಂತ ಆಶೆ ನನ್ನದು. ಸರಿ. ಅಪ್ಪ, ಏನು? ನನ್ನನ್ನು ಗುರುತಿಸಿದವ, ಹಾ. ಆಕರ್ಷಿಸಿದವ ಹಾ. ಯಾರು ಬಲ್ಲಿರ? ಯಾರು ಮಗನೇ? ಆರು ಮೊಗದವನಾವನಿನೋ ತೋರುತ್ತಿದೆ ನರದೇಹವೋ. ಆರು ಮೊಗದವನ್ಯಾವನಿಂದನು ತೋರುತ್ತಿದೆ ನರದೇಹವೋ. ಬೇರೆ ಬೇರಾಕೃತಿಗಳಿರುವರು ಯಾರು ಬೇಳೆಯ. ಬೇರೆ ಬೇರಾಕೃತಿಗಳಿರುವರು ಯಾರು ಬೇಳೆಯ. ಮಗನೇ. ನನ್ನನ್ನು ಆಕರ್ಷಿಸಿದವ ಓ ಅಲ್ಲಿರುವವ. ಆಹಾ. ಅವನಿಗೆ ಒಂದಲ್ಲ ಎರಡಲ್ಲ ಹಾ. 6 ತಲೆಗಳು. ಹಾ. ಯಾರಪ್ಪ ಅವ? ಅವನು ಷಢಾನನ, ಷಣ್ಮುಖ, ಆರ್ಮುಖ, ಸುಬ್ರಹ್ಮಣ್ಯ, ಹೀಗೆಲ್ಲ ಅವನಿಗೆ ಹೆಸರುಂಟು. ನಿನಗೇನಾಗಬೇಕು? ಅವ ನನಗೆ ಮಗ. ನಿನಗೆ ಮಗ? ಹೌದು, ಹೌದು. ಹಾಗಿದ್ರೆ ನನಗೂ ಮಗನೇ. ನನಗೆ ಮಗನಾದವ ನಿನಗೆ ಮಗನಾಗುವುದಿಲ್ಲ. ಯಾಕೆ ನನಗೆ ಮಗ ಆಗುವುದಿಲ್ಲ? ಯಾಕೆ ಬಲ್ಲೆಯ? ಅವ ನನಗೆ ಹುಟ್ಟಿದವ, ನೀನು ನನಗೆ ಹುಟ್ಟಿದವ. ನಿನಗಿಂತ ಮೊದಲು ಹುಟ್ಟಿದ ಕಾರಣ ಅವ ನಿನಗೆ ಅಣ್ಣನಾಗುತ್ತಾನೆ, ನನಗೆ ಮಗನಾಗುತ್ತಾನೆ. ನನ್ನ ಅಣ್ಣ ಆ ಕುಮಾರ ಅಂತ ಹೆಸರು. ಅವನಿಗೆ ಇನ್ನೂ ಹೆಸರುಗಳಿವೆ ಮಗನೇ. ತಾರಕಾಸುರ ಎನ್ನುವ ದೈತ್ಯನನ್ನು ವಧಿಸಿದ ಕಾರಣ ಅವನಿಗೆ ತಾರಕಾರಿ ಎನ್ನುವ ಹೆಸರಿದೆ. ಓ, ತರಕಾರಿ ಅಂತ ಹೇಳಿದ್ರೆ ಅವನ ತರಕಾರಿ ಅಲ್ಲಿ ಮತ್ತೆ? ತಾರಕಾರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪ? ಎಲ್ಲವೂ ಹಾಗೆ ತಾರಕಾರಿ. ತಾರಕಾರಿ ಮಾತ್ರ ಅಲ್ಲ, ಕುಮಾರಸ್ವಾಮಿ ಅಂತ ಅವನಿಗೆ ಹೆಸರು. ಓ, ಕುಮಾರಸ್ವಾಮಿ ಅಂತ ಹೇಳಿದ್ರೆ ಇವರ? ಹೌದು ಹೌದು. ಓ, ಕುಮಾರಣ್ಣ ವಂದಿಸಿಕೊಳ್ತಾ ಇದ್ದೇನೆ. ಸಮಾಧಾನದಲ್ಲಿ ಹೇಳು. ಅಪ್ಪ, ಹಾ. ಓ ಅಲ್ಲೋರ್ವನಿದ್ದಾನೆ, ಹಾ. ಸಣ್ಣ 2 ಕಣ್ಣು, ಹಾ.
ದೊಡ್ಡ 2 ಕಿವಿ, ಹೌದು, ಹೌದು. ದೊಡ್ಡ ಹೊಟ್ಟೆ. ದೊಡ್ಡ ಹೊಟ್ಟೆ. ಅಪ್ಪ, ಅವನ ಮೂಗು ಎಷ್ಟು ಉದ್ದಪ್ಪ, ಎಷ್ಟು ಉದ್ದ. ಅದು ಮೂಗಲ್ಲು, ಹಾ. ಅದು ಸೊಂಡಿಲು. ನಿನ್ನ ಮೂಗು ಉದ್ದ ಇಲ್ಲ. ಹಾ. ಹಾಗಿದ್ರೆ ನನ್ನ ಸೊಂಡಿಲು ಎಲ್ಲಿ ಉಂಟಪ್ಪ? ಅವನಿಗಿರುವುದು ಸೊಂಡಿಲು. ಹೌದು. ನನ್ನ ಸೊಂಡಿಲು ಎಲ್ಲಿ ಉಂಟು? ನಿನಗೆ ಸೊಂಡಿಲಿಲ್ಲ, ನಿನಗೆ ಮೂಗು. ನನಗೂ ಮೂಗೇ ಇರುವುದು, ಅವನಿಗೆ ಮಾತ್ರ ಸೊಂಡಿಲಿರು. ಅದೇನು ಅವನಿಗೆ ಮಾತ್ರ ಸೊಂಡಿಲು? ಒಂದು ಪ್ರಸಂಗದಲ್ಲಿ ಅವನ ತಲೆ ಕಡಿಬೇಕಾದಂತಹ ಅನಿವಾರ್ಯ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು ಮಗನೇ. ಆ ಕಾಲಕ್ಕೆ ಆ ಗಜದ ಮುಖವನ್ನು ತಂದು ಅವನಿಗೆ ಜೋಡಣೆ ಮಾಡಬೇಕಾದಂತಹ ಸ್ಥಿತಿ ಒದಗಿ ಬಂತು. ಹಾಗಾಗಿ ಅವನಿಗೆ ಗಜವದನ, ಗಣಪ, ಹೀಗೆಲ್ಲ ಅವನಿಗೆ ಹೆಸರುಗಳು. ನನಗೇನಾಗಬೇಕು? ನಿನಗೂ ಅಣ್ಣ. ಓ ಗಣಪಣ್ಣ, ಹಾ. ವಂದಿಸಿಕೊಳ್ಳುತ್ತಾ ಇದ್ದೆ. ಗಣಪಣ್ಣ ವಂದನೆ ಆಯ್ತು. ಅಲ್ಲೋರ್ವನಿದ್ದಾನೆ, ಯಾರು? ಭದ್ರವಾದಂತಹ ಶರೀರ, ಹಾ. ನನ್ನ ಪ್ರತಿಬಿಂಬದ ಹಾಗಿದ್ದಾನೆ. ಹಾ. ಯಾರಪ್ಪ ಅವ? ಅವ ದಕ್ಷ ಮಖಧ್ವಂಸಿ ಮಗನೇ, ವೀರಭದ್ರ ಅಂತ ಅವನ ಹೆಸರು. ನನಗೇನಾಗಬೇಕು? ನಿನಗೂ ಅಣ್ಣ. ಭದ್ರಣ್ಣ ವಂದಿಸಿಕೊಳ್ತಾ ಇದ್ದೇನೆ. ಅಪ್ಪ, ಮಗನೇ? ಇವನನ್ನು ನೋಡುವಾಗ ನನಗೆ ನಗು ಬರುತ್ತಾ ಇದೆ. ಯಾಕೆ? ಎಲ್ಲರಿಗೆ 2 ಕಾಲಾದ್ರೆ ಇವನಿಗೆ 4 ಕಾಲು. ಹಾ. ಇವನ ತಲೆಯಲ್ಲಿ ಏನಪ್ಪ ಅದು? ಏ, ಅದು ಕೋಡು ಮಗನೇ, ಹಾ? ಕೋಡು ಕೋಡು. ನಿನಗೆ ಒಂದೇ ಕೋಡು. ಇದು ಕೋಡಲ್ಲ, ಇದು ಶಿಕೆ. ಅದು ಕೋಡು, ಇದು ಶಿಕೆ. ಶಿಕೆ. ನನ್ನ ತಲೆಯಲ್ಲಿ ಕೋಡುಂಟಪ್ಪ. ನಿನ್ನ ತಲೆಯಲ್ಲಿ ಕೋಡಿಲ್ಲ. ಅದ್ಯಾಕೆ ನನಗೆ ಕೋಡಿಲ್ಲ? ಕೋಡು ಬರುವುದೂ ಬೇಡ. ಅದ್ಯಾಕೆ ನನಗಿಲ್ಲ? ಅದು ಅವನಿಗೆ ಅದು ಅವನಿಗೆ ವಿಶೇಷ. ಹೌದಾ? ಹೌದು ಹೌದು. ಅವ ಯಾರು? ಅವ ನನ್ನ ವಾಹನ. ಹ. ಅವನ ಹೆಸರು ನಂದಿ. ನಂದಿ? ಹಾ. ಏ ನಂದಿ? ಹ? ನಂದಿ, ಓ ನಂದಿ. ಏ ನಂದಿ, ಓ ನಂದಿ ಅಲ್ಲ, ನಂದಿ. ಅವ ನಂದೀಶ, ನಿನ್ನ ವಾಹನ. ನನ್ನ ವಾಹನ. ನಾನೊಮ್ಮೆ ಏರಿ ಬಿಡಲೆ ಆಗುವುದಿಲ್ಲ ಮಗನೇ. ಯಾಕೆ? ಅವ ಅದು ನನಗೆ ಮಾತ್ರ ವಾಹನ. ಏನು ಅಪ್ಪನ ವಾಹನದಲ್ಲಿ ಮಗ ಹೋಗಬಾರದು? ಹೋಗಬಾರ್ದು ಅಂತಿಲ್ಲ, ಆದ್ರೆ ನಿನಗೆ ಬೇರೆ ವಾಹನವನ್ನು ನಾನು ವ್ಯವಸ್ಥೆ ಮಾಡ್ತೇನೆ, ಆಯ್ತಾ? ಅಪ್ಪ, ನನ್ನ ವಾಹನ ಬೇಡ. ಇವರೆಲ್ಲ ಯಾರಪ್ಪ? ಅವರೆಲ್ಲ ನನ್ನ ಗಣಗಳು. ಭೃಂಗಿ, ಭೃಕುಟಿ, ಕಾಲಭೈರವ, ಇವರೆಲ್ಲ ಅಂದ್ರೆ ಹರನ ಗಣಗಳು. ಆದ ಕಾರಣ ಅವರನ್ನೆಲ್ಲ ಕರೆಯುವುದು ಹೇಗೆ ಗೊತ್ತುಂಟ? ಹೇಗೆ? ಹರಗಣಗಳು ಅಂತ. ಓಹೋ, ನಿನ್ನ ಗಣಗಳು. ಹಾ. ಆದ ಕಾರಣ ಇವರೆಲ್ಲರೂ ಹಗರಣಗಳು. ಛೇ, ಹಗರಣಗಳು ಎಲ್ಲರೂ ಹಗರಣಗಳು. ಹಗರಣ ಈಗ ನೀನು ಇಲ್ಲಿ ಮಾಡುದು ಮತ್ತೆ ನಾನು ಏನು ಹೇಳಿದ್ದು? ಹರನ ಗಣ, ಹರಗಣ. ಹಗರಣ ಅಂತ ಹೇಳಿದ್ರೆ ಹರನ ಗಣ, ಹಗರಣ ಸ್ವಲ್ಪ ವ್ಯತ್ಯಾಸ ಆದ್ರೆ ಏನಪ್ಪ? ಸ್ವಲ್ಪ ವ್ಯತ್ಯಾಸ ಆದ್ರೆ ಬರ್ತಾರೆ. ಹೌದಾ? ಹಾ. ಪ್ರಮಥಾದಿಗಳು ಹಾ. ಸಾಧಾರಣ ಎಲ್ಲರ ಪರಿಚಯ ಆಗಿದೆ. ಇನ್ನು ಯಾರಾದ್ರೂ ಉಳಿದಿದ್ದಾರ? ಒಮ್ಮೆ ನೋಡಿ ಬಿಡ್ತೇನೆ. ಆಗ್ಲಿ, ಆಗ್ಲಿ. ವಾಪ! ಓ, ಇದು ಎಂತದಪ್ಪ? ಇದು ಎಲ್ಲದರ ಹಾಗಿಲ್ಲ. ನಮಗಿರುವುದು ಅಲ್ಲಿಲ್ಲ, ಅಲ್ಲಿರುವುದು ನಮಗಿಲ್ಲ. ಇದು ಎಂತದಪ್ಪ? ಏನು ಮಗನೇ, ಇದು ಅದು ಅಂತ ಕರೀಬಾರ್ದು. ಮತ್ತೆ ಹೇಗೆ? ಏನಾದ್ರೂ ಇದು ಅಂತ ಕರೀಬಹುದು. ಇವರು ಯಾರು, ಇವರು, ಅವರು, ಹೀಗೆ ಗೌರವ ಕೊಟ್ಟು ಮಾತಾಡಬೇಕು. ಇವರು ಯಾರು? ಇವಳು ನನ್ನ ಹೆಂಡತಿ. ಹಾಗಿದ್ರೆ ನನಗೂ ಹೆಂಡತಿಯೇ? ಹಾಗೆ ಮಾತಾಡ್ಬೇಡ. ಅದ್ಯಾಕೆ ನಿನ್ನ ಹೆಂಡತಿ ನನಗೆ ಹೆಂಡತಿ ಆಗುವುದಿಲ್ವಾ? ನನ್ನ ಹೆಂಡತಿ ನಿನಗೆ ಹೆಂಡತಿ ಆಗುವುದಿಲ್ಲ, ನಿನಗೆ ತಾಯಿ ಆಗ್ತಾಳೆ, ಅಮ್ಮ. ಹಾಗಿದ್ರೆ ನಿನ್ನ ಹೆಂಡತಿ? ನನ್ನ ಹೆಂಡತಿ ನಿನಗೆ ಅಮ್ಮ. ಅವಳು ನಿನಗೆ ಎಲ್ಲಿಂದ ಸಿಕ್ಕಿದ್ದು? ಎಲ್ಲಿಂದ ಸಿಕ್ಕಿದ್ದಲ್ಲ, ನಾನು ಮದುವೆ ಆದದ್ದು. ಮದುವೆ ಆದ ಬಳಿಕ ಇವಳು ನನ್ನ ಹೆಂಡತಿ ಆದದ್ದು. ಹೌದಾ? ಹೌದು ಹೌದು. ಎಂತದ್ದು ನೀನೆಂತದ್ದು ಹುಡುಕುದು? ಹಾಗಿದ್ರೆ ನನ್ನ ಹೆಂಡತಿ ಎಲ್ಲಿದ್ದಾಳೆ? ಇದೇನು ಹುಟ್ಟಿ ಕೆಲವು ಕ್ಷಣಗಳಾಗ್ಲಿಲ್ಲ ಮಗನೇ. ಕಾಲ ಬರಬೇಕು, ಕಾಲ ಬಂದಾಗ ನಿನಗೂ ಹೆಂಡತಿ ಬರ್ತಾಳೆ. ಹೆಂಡತಿ ಹತ್ತಿರ ಬರಬೇಕು ಅಂತಾದ್ರೆ ಏನಾಗಬೇಕು? ಮದುವೆ ಆಗಬೇಕು. ಅಪ್ಪ, ನನಗೆ ಮದುವೆ ಯಾವಾಗಪ್ಪ? ನೀನು ಹುಟ್ಟಿ ಎಷ್ಟು ಹೊತ್ತಾಯ್ತು? ನನಗೆ ಇದನ್ನು ಕಂಡ ಮೇಲೆ, ಇದನ್ನಲ್ಲ, ಇವಳನ್ನು ಕಂಡ ಮೇಲೆ ಇಂಥದ್ದೇ ಒಂದು ಬೇಕು ಅಂತ ಇದೆ. ಆಗ್ಲಿ ಮಗನೇ, ಕಾಲ ಒಂದು ಒದಗಿ ಬರಲಿ. ನೀನು ಬುದ್ಧಿಯಲ್ಲಿ ಪಕ್ವತೆಯನ್ನು ಪಡೆಯುವಂತಾಗ್ಲಿ. ಆ ಬಳಿಕ ನಿನಗೊಂದು ಮದುವೆಯ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಅಪ್ಪ, ಇವಳು ನನ್ನ ಹೆಂಡತಿ. ಮದುವೆ ಆದ ಮೇಲೆ ಹೆಂಡತಿ. ಹೌದು ಹೌದು. ನನಗೆ ಬೇಗ ಒಂದು ಮದುವೆ ವ್ಯವಸ್ಥೆ ಮಾಡಬೇಕು. ಆಗ್ಲಿ, ಆಗ್ಲಿ, ನನಗೆ ಮಾಡ್ಲಿ. ಬೇಗ ಕಾಲ ಬರಬೇಕು. ಆಯ್ತಪ್ಪ. ಅಪ್ಪ, ಹೆಂಡತಿ ಇವಳು. ಇವಳು ನಿನ್ನ ಹೆಂಡತಿ. ಹೆಂಡತಿ. ನನಗೇನಾಗಬೇಕು? ನಿನಗೆ ಇವಳು ತಾಯಿ. ತಾಯಿ. ಹಾ. ಈಗ ನಾಳೆ ನನಗೆ ಒಂದು ಹೆಂಡತಿ ಬಂದ್ರೆ, ಹಾ. ಮದುವೆ ಆಗಿ ಒಂದು ಹೆಂಡತಿ ಬಂದ್ರೆ, ಹಾ. ಈಗ ನಿಮ್ಮ ಹೆಂಡತಿ ನನಗೆ ತಾಯಿ, ಹಾ. ನನಗೆ ಇವಳು ಅಮ್ಮ. ಹಾ. ನಿನಗೆ ಹೆಂಡತಿ, ನನಗೆ ಅಮ್ಮ. ಹಾ. ನಾಳೆ ನನಗೊಂದು ಹೆಂಡತಿ ಬಂದ್ರೆ, ಹಾ. ಅವಳು ನನಗೆ ಹೆಂಡತಿ, ನಿನಗೆ ಅಮ್ಮ. ಜೀವನದೊಂದು ನಿನ್ನ ಹೆಂಡತಿ ನನಗೆ ಅಮ್ಮ ಆದ್ರೆ ನಾಳೆ ನನ್ನ ಹೆಂಡತಿ ನಿನಗೆ ಅಮ್ಮ ಆಗಬೇಡುವ? ಸಂಬಂಧಗಳನ್ನು ನೀನು ನನ್ನನ್ನು ತಿದ್ದಬೇಡ. ಏನು ಸಂಬಂಧಗಳನ್ನು ನೀನು ಕಲ್ಪಿಸಿಕೊಳ್ಳುವುದ? ಅದಲ್ಲ, ಹಿಂದಿನ ಮಾಡಿ ನನ್ನ ಹೆಂಡತಿ ನನಗೆ ಅಮ್ಮ ಅಂತಾದ್ರೆ ನನ್ನ ಹೆಂಡತಿ ನಿನಗೆ ಅಮ್ಮ ಹಾಗಾಗುವುದಿಲ್ಲ.
ನನ್ನ ಹೆಂಡತಿ ನಿನಗೆ ಅಮ್ಮ ಅಂತ ಆದ್ರೆ ನಿನಗೆ ಹೆಂಡತಿ ಆಗಿ ಬರುವವಳು ನನಗೆ ಸೊಸೆ ಆಗ್ತಾಳೆ. ಸೊಸೆ ಆ ಇದನ್ನೆಲ್ಲ ನೆನಪಿಡುದು ಹೇಗಪ್ಪ? ಇಷ್ಟು ಬೇಗ ಹುಟ್ಟಿದ ತಕ್ಷಣ ಎಲ್ಲ ನೆನಪಿಟ್ಟು ಕೊಡ್ಲಿಕ್ಕೆ ಹೋಗಬೇಡ. ಇವಳು ನನ್ನ ಹೆಂಡತಿ. ಇನ್ನು ಒಂದು ಸಂಶಯ ನನಗೆ. ಏನು? ಅವಳು ನಿನ್ನ ಹೆಂಡತಿ, ಹಾ. ನೀನವಳ ಗಂಡ. ಅದು ಸರಿಯಾಗುದಿಲ್ಲಲ್ಲಪ್ಪ. ಯಾಕೆ ಅವಳು ಹೆಂಡತಿ ಅಂತಾದ್ರೆ ಹಾ. ನೀನು ಗಂಡತಿ ಅಂತ ಆಗಬೇಕು. ಅಲ್ಲ ಅಂತಾದ್ರೆ ನೀನು ಗಂಡ ಅಂತಾದ್ರೆ ಅವಳು ಹೆಂಡ ಅಂತ ಆಗಬೇಕು. ಎಂತದಾಗ್ಬೇಕು? ಒಂದೋ ಗಂಡ ಹೆಂಡ, ಅಲ್ಲದಿದ್ರೆ ಹೆಂಡತಿ ಗಂಡತಿ, ಅದಲ್ವಾ ಸರಿಯಾಗುವುದು? ಹುಟ್ಟಿದ ತಕ್ಷಣ ಹೆಂಡದ ಬಗ್ಗೆ ಮಾತಾಡ್ತೀಯಲ್ಲ, ಹಾಗಾಗುವುದಿಲ್ವೋ? ಅದೆಲ್ಲ ಪರಂಪರೆಯಿಂದ ಹಿಂದಿನವರು ನಮ್ಮ ಪೂರ್ವಜರು ಮಾಡಿ ಹಾಕಿದಂತಹ ಕಟ್ಟುಕಟ್ಟಳೆಗಳು, ನಿಯಮಗಳು, ಶಬ್ದಗಳು, ಅದನ್ನೆಲ್ಲ ತಿದ್ದುವುದಕ್ಕೆ ಹೋಗಬಾರ್ದು. ಇದೆಲ್ಲ ನಮಗೆ ಅರ್ಥೈಸಿಕೊಳ್ಳುವುದಕ್ಕೆ ಭಾರಿ ಕಷ್ಟ ಉಂಟು. ಪರಂಪರೆ ಪ್ರಧಾನ. ಹಾಗಿದ್ರೆ ನನಗೆ ಅಮ್ಮ. ಹಾ. ಏ ಅಮ್ಮ, ಹೇಗಿದ್ದೀಯ? ಮಗನೇ, ಏನಿದು ಹೀಗ ಅಮ್ಮನಲ್ಲಿ ಮಾತಾಡುವುದು? ಮತ್ತೆ ತಲೆ ತಗ್ಗಿಸಬೇಕು, ಧೀನನಾಗಿ ಬೆನ್ನು ಬಾಗಿಸಿ ಕರವನ್ನು ಜೋಡಿಸಿ ಅಮ್ಮ. ನನಗೆ ತಲೆ ಬಾಗುವುದಕ್ಕೆ ಮನಸ್ಸು ಬರುವುದಿಲ್ಲ. ಯಾಕೆ ಗೊತ್ತಿಲ್ಲ. ಅಮ್ಮ ವಂದಿಸಿರು. ಶುಭವಾಗಲಿ ಮಗನೇ, ಕೈ ಎತ್ತಿ ಆಶೀರ್ವಾದ ಮಾಡಿ. ಶುಭವಾಗಲಿ ಮಗನೇ. ಅಪ್ಪ, ಎಲ್ಲರೂ ಎದ್ದು ಹೋಗುತ್ತಾ ಇದ್ದಾರೆ. ಹಾ. ಎಲ್ಲಿಗೆ? ಅವರವರವರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮಗನೇ. ಹಾಗಿದ್ರೆ ಪ್ರತಿಯೊಬ್ಬರನ್ನು ಗುರುತಿಸುವುದಕ್ಕೆ ಹಾ. ಒಂದೊಂದು ಹೆಸರಿದೆ, ಹಾ. ಮಾಡುವುದಕ್ಕೆ ಉದ್ಯೋಗವಿದೆ. ಆ, ಸದ್ಯ ತಾನೇ ನಾನು ಹುಟ್ಟಿಕೊಂಡಿದ್ದೇನೆ. ಹಾ. ನನಗೆ ಒಂದು ಹೆಸರಿನ ಅಗತ್ಯ ಇಲ್ವೇ? ಬೇಕು ಮಗನೇ. ಒಂದು ಒಳ್ಳೆ ಹೆಸರನ್ನು ಇರಿಸು. ನಿನಗೆ ಹೆಸರಾ? ಹೌದು. ಮಗನೇ, ಹಾ. ನಿನಗೆ ಹೆಸರು ಇಡಬೇಕಲ್ಲ? ಹೌದು. ನನಗೇನು ತೋಚುತ್ತಾ ಇಲ್ಲ. ನಾನು ನಿನಗೆ- ಹುಟ್ಟಿದ್ದು ಹೇಗೆ ನೀನು ಹೇಳಿದ್ದಿ? ನಿನಗೇನಾದ್ರೂ ನಿನಗೆ ಹೆಸರು ಬೇಕು ಅಂತ? ಅದೇ ನಾನು ಹುಟ್ಟಿದ್ದು ಹೇಗೆ ಅಂತ ನೀನು ಹೇಳಿದೆ ಆಗ. ಭಸ್ಮದಲ್ಲಿ ಒಂದು ಕಲ್ಲಿತ್ತು, ಆ ಕಲ್ಲಿನಿಂದ ನೀನು ಹುಟ್ಟಿಕೊಂಡ. ಕಲ್ಲಿನಿಂದ ಹುಟ್ಟಿಕೊಂಡವ. ಹೌದು ಹೌದು. ಕಲ್ಲಪ್ಪ ಅಂತ ಆದೀತು. ಅದು ಒಳ್ಳೇದಿಲ್ಲ, ಕಲ್ಲಪ್ಪ. ಹಾಗಿದ್ರೆ ಹುಟ್ಟಪ್ಪ. ಕಲ್ಲು ಕುಟ್ಟಿ ಅಂತ ಆದೀತು. ಕಲ್ಲಿನ ಕುಟ್ಟಿ ಅಲ್ವಾ? ಕಲ್ಲು ಕುಟ್ಟಿ. ಅದು ಕುಟ್ಟಿ ಎಲ್ಲ ಬೇಡ. ಅದು ಈ ಕಡೆ ಒಳ್ಳೇದಾದಿತ್ತು, ಅದು ಆ ಕಡೆ ಹೋಗುವಾಗೆಲ್ಲ ಸರಿಯಾಗ್ಲಿಕ್ಕಿಲ್ಲ. ನನಗೆ ಹಾಗಿದ್ರೆ ತೂಕದ ಹೆಸರಾಗಬೇಕು. ತೂಕದ. ಪ್ರಪಂಚದ ರಾಯ ನೀನು. ಹೌದು ಹೌದು. ನಿನ್ನ ಮಗ ನಾನು. ಹಾ. ಕಲ್ಲಿನಿಂದ ಹುಟ್ಟಿಕೊಂಡದ್ದು. ಹಾ. ಹಾಗಿದ್ರೆ ಕಲ್ಲೂರಾಯ ಅಂತ ಆದೀತು. ಏ, ಹಾಗೆ ನಾನು ನಿನಗೆ ಹೆಸರಿಟ್ರೆ ನಿನ್ನನ್ನು ಕರೆಯುವಾಗ ಬೇರೆಯವರು ಬಂದರು ಕಲ್ಲುರಾಯ ಅಂತ, ನನ್ನನ್ನು ಕರೆದದ್ದು ಅಂತ ಹೇಳಿ. ಹಾಗಿದ್ರೆ ನನಗೆ ಅರ್ಥ ಆಗುದಿಲ್ಲ. ನೀನೇ ಒಂದು ಹೆಸರಿಟ್ಟು. ನೀನು ನಾನು ತಂದ ಭಸ್ಮದಲ್ಲಿ ಹುಟ್ಟಿಕೊಂಡು, ಅವಳು ತಂದ ಭಸ್ಮದಲ್ಲಿ ಹುಟ್ಟಿಕೊಂಡವ, ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡವ. ಹಾಗಾಗಿ ನೀನು ಮುಂದಕ್ಕೆ ಭಸ್ಮಾಸುರ. ಭಸ್ಮ!